KTM 390 ಮೇಲೆ ಟ್ವಿಸ್ಟ್ ಅಪ್ಡೇಟ್ ಕೊಡ್ತಾ ಬಂದಿದ್ದಾರೆ. ಏನಂತ ಹೇಳಿದ್ರೆ 390ನ ಸ್ಟಾಪ್ ಮಾಡಿ 350ನ ತರ್ತೀವಿ ಅಂತ ಹೇಳಿ. ಸೊ ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, 390ನ ಯಾಕೆ ಸ್ಟಾಪ್ ಮಾಡ್ತಾರೆ, 350ನ ಯಾಕೆ ತರ್ತಾರೆ ಅಂದರೆ, ನಿಮಗೆಲ್ಲ ಗೊತ್ತಿರೋ ಪ್ರಕಾರ GST 2.0 ಬಂದ ಮೇಲೆ ಅಬೌವ್ 350cc ಯಾವ ಬೈಕ್ ಇದೆ ಅದಕ್ಕೆಲ್ಲದಕ್ಕೂ GST ಹೈಯರ್ ರೇಟ್ ಆಫ್ GSTನ ಚಾರ್ಜ್ ಮಾಡಿ ಸೇಲ್ ಮಾಡಬೇಕು ಅಂತ ಹೇಳಿದ್ರು. ಥರ ಎಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಿದ್ರು. ಬಟ್ 390 ಏನು ಮಾಡಿದ್ರು ಅಂದರೆ ಇಂಪ್ಲಿಮೆಂಟ್ ಮಾಡಿದ್ರು, ಬಟ್ ಅವ್ರದ್ದು ಎಕ್ಸಿಸ್ಟಿಂಗ್ ಪ್ರೈಸ್ ಏನಿತ್ತು ಅದೇ ಪ್ರೈಸ್ಗೆ ಅವ್ರದ್ದು ಎಕ್ಸ್ ಶೋರೂಮ್ನ ಸ್ವಲ್ಪ ಕಡಿಮೆ ಮಾಡಿ ಜುಗಾಡ್ ಮಾಡಿ ಅದೇ ಪ್ರೈಸ್ಗೆ ಕೊಡೋದಕ್ಕೆ ಟಿಲ್ ನಾವು ಟ್ರೈ ಮಾಡ್ಕೊಂಡು ಸೇಲ್ ಮಾಡ್ತಾ ಬಂದರು. ಈ ಥರ ಮಾಡೋದ್ರಿಂದ ಪ್ರಾಫಿಟ್ ಕಡಿಮೆ ಆಗುತ್ತೆ, ಅದರಿಂದ ಅವರು ಸರ್ವೈವ್ ಆಗೋದಕ್ಕೆ ಕಷ್ಟ ಆಗುತ್ತೆ ವಿತ್ ಲೋವರ್ ಪ್ರಾಫಿಟ್. ಅದಕ್ಕೆ ಇನ್ನೊಂದು ಐಡಿಯಾ ಮಾಡಿದ್ರು, 390ಇಂದ 350 ಪ್ರೊಡ್ಯೂಸ್ ಮಾಡೋಣ ಅಂತೇಳಿ. ಓಕೆ, ಕಾಸ್ಟ್ ಏನೋ ಎಫೆಕ್ಟಿವ್ ಆಗುತ್ತೆ, GSTನೂ ಕಡಿಮೆ ಆಗುತ್ತೆ. ವಾಟ್ ಅಬೌಟ್ ದ ಪವರ್? 390ನ ತೊಗೊಳ್ತಿರೋದೇ ಇನಿಷಿಯಲ್ ಪವರ್ಗೋಸ್ಕರ ಆ್ಯಂಡ್ ಮಿಡ್ ರೇಂಜ್ ಪವರ್ಗೋಸ್ಕರ. 350 ತಂದುಬಿಟ್ರೆ ಆಬ್ವಿಯಸ್ಲಿ ಇನಿಷಿಯಲ್ ಪವರ್ ಆ್ಯಂಡ್ ಮಿಡ್ ರೇಂಜ್ ಎರಡೂ ಕೂಡ ಡೌನ್ ಆಗುತ್ತೆ, ಗಾಡಿ ಸೆಪ್ಪೆ ಆಗುತ್ತೆ, ಗಾಡಿ ಓಡ್ಸೋಕ್ಕೆ ಮಜಾ ಇರಲ್ಲ. ಮೋಸ್ಟ್ ಪ್ರಾಬಬ್ಲಿ ಫ್ಲಾಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದೇ ರೇಂಜಲ್ಲಿ ಬೇರೆ ಸಬ್ಸ್ಟಿಟ್ಯೂಟ್ ಗಾಡಿಗಳು ತುಂಬ ಇದೆ. ಸೊ ಇದಕ್ಕೆ ಏನು ಮಾಡಿದ್ರು ಇನ್ನೊಂದು ಮಾಸ್ಟರ್ ಮೈಂಡ್, ಇವಾಗ ಸೇಲ್ ಆಗ್ತಿರೋ 390ನ ಕಂಟಿನ್ಯೂ ಮಾಡ್ತಾರೆ, ಇಟ್ ವಿಲ್ ರಿಮೈನ್ ಸೇಮ್, 390 ಸೇಲ್ ಆಗ್ತಾ ಬರುತ್ತೆ. ಸೊ 350 ಕೂಡ ಪ್ರೊಡಕ್ಷನಿಗೆ ತರ್ತಾರಂತೆ. 350ನೂ ತಂದು 390ನ ಸೇಲ್ ಮಾಡಿಕೊಂಡು ಕಸ್ಟಮರ್ ಮೇಲೆ ಅನಲೈಸ್ ಮಾಡ್ತಾರೆ. ಕಸ್ಟಮರ್ಸ್ ವಿತ್ ಹೈಯರ್ ಪ್ರೈಸ್ 390 ಹೋಗ್ತಾರೋ ಇಲ್ಲ ವಿತ್ ಲೋವರ್ ಪ್ರೈಸ್ 350 ಹೋಗ್ತಾರೋ. ಸೊ ಇದನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ನ ಅವ್ರು ತಗೊಳ್ತಾರೆ. ಇದು ಆ್ಯಕ್ಚುಲಿ ರೀಸೆಂಟ್ ಅಪ್ಡೇಟ್ ಪ್ರಕಾರ ಬಂದಿರೋ ನ್ಯೂಸ್. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ.